ಫೋಟೋ ನನಗೆ ಬೇಡನು. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಸೊ ಹೊಗೆನೆ ಕೆನಲ್ಗೆ. ಏನು ನಾವು ಅಂತ ಇದ್ದೇನೆ ಅಂತ ಇದ್ದೀರಾ, ನಮ್ಮ ಫ್ರೆಂಡ್ಸ್ಗಳು ಇಬ್ರು ಇದ್ದಾರೆ. ನೋಡಿದರೆ ನಾನು ಮುಂದೆ ಹೋಗಿದ್ದೇನೆ ಅಂತ ಹೇಳಿದರೆ ಆಮೇಲೆ ಲೊಕೇಶನ್ ಕಳಿಸು ಅಂದರೆ ಬಡ್ಡಿ ಮಕ್ಕಳು 6 ಕಿಲೋಮೀಟ್ರ್ ಹಿಂದೆ ಅವರೇ. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ದೆ ನನ್ನ ಗಾಡಿ 30 ಮೇಲೇ ಕೊಡುತ್ತೆ ಅಂತ. ಸೊ ಇವಾಗ ಆಲ್ಮೋಸ್ಟ್ 34.5 ಕೊಡ್ತಾ ಇದೆ. ಸೊ ಇದನ್ನು ನಿಮಗೆ 45 ಗಂಟನೂ ಮೈಲೇಜ್ ಕೊಡುತ್ತೆ. ಇದು ನೀವು ಬೇಕು ಅಂದರೆ ನಾನು ಪ್ರೂವ್ ಮಾಡ್ತೀನಿ ನಿಮಗೆ. ಇವತ್ತು ಹೊರಗಡೆ ಬಂದಿದ್ದೆ ಸಿಟಿಯಲ್ಲಿ ಆದರೆ ನನಗೆ ಭಾಳ ಇದೆ ಅಲ್ವಾ, ಅದಕ್ಕೋಸ್ಕರ ಭಯ ಆಗ್ತಾ ಇದೆ. ಇವು ಯಾವ ಥರ ಚೆನ್ನಾಗಿದೆ ಅಲ್ವಾ, ಇದೆಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ ನಮಗೆ. ಬೆಂಗಳೂರಲ್ಲಿ ಇದ್ದು ಎಲ್ಲ ಬೋರ್ ಆಗಿದೆ. ಅಲ್ಲಿ ನೋಡೋದು ಏನಿಲ್ಲ, ಬರೀ ಬಿಲ್ಡಿಂಗ್ಗಳು ಗಾಡಿಗಳು ಅಷ್ಟೇ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆಲ್ಮೋಸ್ಟ್ ಇದು ಗಾರ್ಡ್ ಸೆಕ್ಷನ್ ಇದ್ದಂಗಿದೆ ಆಲ್ಮೋಸ್ಟ್. ನೋಡಿ ತುಂಬ ಚೆನ್ನಾಗಿದೆಯಾ. ನೋಡಿ ನಮ್ಮ ಗಾಡಿ ಯಾವ ಥರ ಕಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಚೆನ್ನಾಗಿದೆಯಾ ನೋಡಿ. ಮಂಕಿ ಜಿಂಕ ಇಲ್ಲೇ ಇದ್ದಾರೆ ನೋಡಿ. ಜಿಂಕಲೇ ಇಲ್ಲೇ ಇವರೇ ನಮ್ಮ ಫ್ರೆಂಡ್ಸು. ಹೋಗೋದೇನೋ ಫೋಟೋ ಗಿಟೋ ನಮಗೆ ಬೇಡ ಅಂತಾನು. ಹೊಡ್ರಿ ಫೋಟೋ ನಂತಂದು ಹೊಡ್ರಿ ಫೋಟೋ. ಓಯ್ ಒಂದೇ ಫೋಟೋ ಹೊಡಿ ಸಾಕು. ಏನು ಬೇಡ, ಒಂದು ಫೋಟೋ ಹೊಡಿ ಸಾಕು. ಚಂದ ಒಂದೇ ಒಂದು ಹೊಡಿ. ಇಲ್ಲಿದ್ರೆ ಮ್ಯಾಲೆ ನಿಂದಿರ್ತ ನೋಡಿ. ಬಾ ಒಂದೇ ಹೊಡಿ ಸಾಕು. ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಹೊಡ. ನೀವು ಹೊಡೆದ್ರಿ ನೀವು ಹೊಡ್ಕೊಂಡಿಲ್ವಾ? ಬಾ ಜಿಂಕ ಅನ್ಬೇಕು. ಹಿಡ್ಕ ಮೇಲೆ ಹೋಗಿ ನೋಡ್ಕ. ಹಿಡ್ಕ ಬ್ಯಾಗ್ ಇಲ್ಲ ವಿಡಿಯೋನೇ ಆನಲ್ಲಿ ತಡಿ. ಫಸ್ಟ್ ಮಾತಾಡ್ತೀನಿ, ಅದಾದಮೇಲೆ ಎಲ್ಲ. ಅಯ್ಯಪ್ಪ ಫೋಟೋ ಹೊಡಿ. ಜಿಂಕ ವಿಡಿಯೋ ಮಾಡ್ತಾ ಇದೆಯಾ? ಫೋಟೋ ಹೊಡಿ ಹೋಗ್ಲಿ. ವಿಡಿಯೋ ಯಾವುದು ಮಾಡ್ತಾ ಇದೆಯಾ? ಹೌದಾ? ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಖುಷಿ ಆಗ್ತಾಯಿದೆ ಇದೆಲ್ಲ ನೋಡೋಕ್ಕೆ. ನೋಡಿ ಬೆಂಗಳೂರಲ್ಲಿ ಇದ್ದಿದ್ದು ಬೋರ್ ಆಗಿದೆ ನಮಗೆ. ಸೊ ನಮಗೆ ಇಲ್ಲಿ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗ್ತಾಯಿದೆ. ಆ ಥರ ಆಗಿದೆ ಪರಿಸ್ಥಿತಿ ನೋಡಿ. ತುಂಬ ಫೋಟೋ ಹೊಡಿ. ಓಕೆನಾ? ಹೊಡಿ, ಹಿಂಗೊಂದು ಹೊಡಿ. ಫೋಟೋ ಹೊಡಿ ಅಂದರೆ ವೀಡಿಯೋ ಮಾಡ್ತಾವನಿ ಬಡ್ಡಿ ಮಗ. ಹೊಡೆದಾ? ನಾನೇನು ಮಾಡಿಲ್ಲ ಇನ್ನು. ಯಾವುದು ಬ್ಯಾಗಾ? ಅದಷ್ಟೇ ಅದ ನಾರ್ಮಲ್. ಲೇ ಫುಲ್ ಮಕಾನೇ ಕಾಣಲ್ಲಲ್ವ, ಕತ್ಲಲ್ಲಿ ಹೊಡೆದಿದೆ. ಏನು ನನ್ನ ಮಗನ ಇವನು. ಹೌದೌದು, ಕರೆಕ್ಟ್ ಬಂದದ ಬಿಡು. ಇವಾಗ ಜೊತೆಯಲ್ಲಿ ಹೋಗೋಣವಾ? ಲೊಕೇಶನ್ ಹಾಕಿದ್ದೀನಿ ನಾನು, ಬನ್ನಿ. ಯಪ್ಪ ಭಗವಂತ, ನೋವಾಗ್ತದಲ್ಲ ಇಲ್ಲಿ ಗಾಡಿ ಏರಕ್ಕ. ಜಿಂಕ ಮಾಡೋ ನಡ್ರಿ. ಇವತ್ತು ಹೋಗಿ ಫುಲ್ ಜಿಂಕ ಮಾಡೋದೆ ಕೆಲಸ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ಸೊ ಇವಾಗ ನಾನು ಗ್ಲಾಸ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆಯಲ್ಲ. ಸೊ ಎಲ್ಲರೂ ತೋರಿಸಿರ್ತಾರೆ, ನಾವೇನು ಹೊಸಬ್ರಲ್ಲ. ಸೊ ಆದರೆ ನಮಗಿದು ಹೊಸದೇ. ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ತುಂಬ ಜನ ನೋಡಿರ್ತಾರೆ, ಅವ್ರಿಗೇನು ಅನ್ಸಲ್ಲ. ಬಟ್ ನಮಗೆಲ್ಲ ಖುಷಿ ಆಗುತ್ತೆ ಇದೆಲ್ಲ ರಿಯಲಾಗಿ ನೋಡ್ತಾ ಇದ್ದರೆ. ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಾವು ಇವಾಗ ಬರಬಾರ್ದು, ಜೂನ್ ಅಂತೀನಿ ನೋಡಿ, ಸೆಪ್ಟೆಂಬರ್ ಆಗಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ.
ಸೊ ಇವಾಗ ಅಷ್ಟೊಂದೇನು ಅನಿಸ್ತಾ ಇಲ್ಲ ನಮಗೆ. ಎಲ್ಲ ಗಿಡ ಮರಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಒಣಗೋಗಿ ಹೆವಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಅವ್ನು ನಮ್ಮ ಫ್ರೆಂಡು. ಏನು ಮಾಡೋಣ ನೋಡಿ, ನಾವು ಈ ಥರ ಮಾಡಿದರೆ ಹೆಂಗೆ ಹೇಳಿ. ಇನ್ನೂ ತುಂಬ ದೂರ ಇದೆ. ಸೊ ಇನ್ನೂ 40 ಕಿಲೋಮೀಟರ್ ಮೇಲೆ ಇದೆ. ಅವನು ಹೆಲ್ಮೆಟ್ ತೊಗೊಂಡಿಲ್ಲ, ನಾನು ಹೆಲ್ಮೆಟ್ ತೊಗೊಂಡಿಲ್ಲ, ಇನ್ನೂ ಹೆಲ್ಮೆಟ್ ತೊಗೊಳ್ಲಿಕ್ಕಿದೆ. ಹಸು ಇದೆ ನೋಡಿ ಕಾಡಲ್ಲಿ. ಕಾಡು ಇದೆ, ಎಲ್ಲ ಫುಲ್ಲು ಕಾಡು, ತಮಿಳ್ನಾಡು. ಜಿಂಕಲೇ ಅವನಕ್ಕೆ ನೋಡಿ ನಮ್ಮ ಗಾಡಿ ನೋಡಿ ಯಾವ ಥರ ಕಟ್ಟಾಕಿ ನೋಡಿ. ಸ್ನೇಹಿತರೆ, ನಾನು ಹೇಳಿದ್ನಲ್ವಾ, ನಂದು ಇವಾಗ ಮೈಲೇಜ್ ಕೊಡ್ತಾ ಇರೋದು 39.6 ಬರ್ತಾ ಇದೆ ಮೈಲೇಜ್. ಆಲ್ಮೋಸ್ಟ್ 39 ಬರ್ತಾ ಇದೆ. ಬೇಕಾದರೆ ನೀವು ಚೆಕ್ ಮಾಡಬಹುದು. 39 ಬರ್ತಾ ಇದೆ ಮೈಲೇಜ್ ನೋಡಿ. ನಿಮಗೆ ವಿಡಿಯೋ ತೋರಿಸ್ತೀನಿ ನಾನು. ಸೊ ಆಲ್ಮೋಸ್ಟ್ ಇದರಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಸೊ ಬಿಸಿಲಿದೆಯಲ್ವಾ, ಸೊ ಹಂಗಾಗಿ ನೋಡಿ ಎಲ್ಲ ನೀರು ಆ ಥರ ನಿಂತ್ಕೊಂಡಿದೆ. ಸೊ ಇದೆಲ್ಲ ದನ ಕರಗೆ ನೀರು ಮಾಡಿದ್ದಾರೆ ಅಂತ ಅನ್ಕೊತೀನಿ ನಾನು. ಸೊ ಇಲ್ಲೆಲ್ಲ ಬರುತ್ತಲ್ವಾ, ಅವಕ್ಕೆಲ್ಲ ನೀರು ಕುಡಿಯೋಕ್ಕೆ ಮಾಡಿದ್ದಾರೆ ಅಂತ ಅನ್ಕೊತೀನಿ ನಾನು. ತುಂಬ ಚೆನ್ನಾಗಿ ಮಾಡೋರಲ್ಲ. ನೀರು ತಂದು ಬಿಡ್ಬೋದು ಅಂತ ಅನ್ಕೊತೀನಿ. ಇಲ್ಲೇನು ಮಳೆ ನೀರಲ್ಲ ಇದು ಯಾವುದು ನೋಡಿ. 41 ಬರ್ತಾ ಇದೆ ಈಗ ಆಲ್ಮೋಸ್ಟ್. ಈಗ ಮೈಲೇಜ್ ಅಷ್ಟು ಹೇಳಿ 41 ಬರ್ತಾ ಇದೆ. ನಾನು ನಿಮ್ಗೆ ಹೇಳಿಲ್ವಾ ನನ್ನ ಗಾಡಿ ಇಷ್ಟು ಕೊಡುತ್ತೆ ಮೈಲೇಜ್ ಅಂತ. ಆವಾಗ ನಾನು ಒಂದು ವೀಡಿಯೋ ಹಾಕ್ತೀನಿ ನೋಡಿ ಇದರಲ್ಲಿ ಎಷ್ಟಿದೆ ಅಂತ. ಇವಾಗ 41 ಇದೆ. ಸೊ ಇನ್ನೂ ಜಾಸ್ತಿ ಬರುತ್ತೆ, ಆಲ್ಮೋಸ್ಟ್ ಒಂದು 45 ಗಂಟೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಮೈಲೇಜ್ ಗಾಡಿ ಇದು. ಸೊ ಹೇಳ್ತಾರೆ ಮೈಲೇಜ್ ಬರೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಥರ ಎಲ್ಲ ಏನಿಲ್ಲ, ನೀವು ಕರೆಕ್ಟಾಗಿ ಓಡಿಸಿದ್ರೆ ಸೊ ಒಳ್ಳೆ ಮೈಲೇಜ್ ಇದೆ ಇದು ಗಾಡಿ. ಅದು ನನಗೇನು ಎಕ್ಸ್ಪಲ್ಸ್, ಅದೂ 40 ಮೇಲೇ ಬರುತ್ತೆ, 40-45 ಮೇಲೇ ಬರುತ್ತೆ ಅವನದು. ಈಗ ಹೋಗ್ತಾ ಇದ್ದೀವಿ, ಬನ್ನಿ ಹೊಗೆನೆ ಕೆನಾಲ್ಗೆ, ನೋಡೋಣ ಹೆಂಗಿರುತ್ತೆ ಅಲ್ಲಿ ಅಂತ. ನೋಡಿ 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 ದನ ಕರುಗಳಿಗೆಲ್ಲ ನೀರು ಇಟ್ಟವ್ರೆ ಅಂತ ಹೇಳಿದ್ನಲ್ವ. ಈ ಥರ ದನಗಳು ಇರ್ತವೆ. ಆಮೇಲೆ ನೈಟ್ ಹೊತ್ತು ಏನಾದರೂ ಆನೆ ಏನಾದರೂ ಬಂದರೆ ನೀರು ಕುಡಿಯೋಕ್ಕೆ ಇಟ್ಟಿದ್ದಾರೆ ಅಲ್ಲಿ. ಚೆನ್ನಾಗಿದೆ ಬಿಡು ನೋಡಿ. ದೇವಸ್ಥಾನ ಇದೆ ಇಲ್ಲಿ, ಅಷ್ಟು ಯಾರೂ ಇಲ್ಲ. ನಮ್ಮ ಹುಡುಗರು ಬರ್ತಾವ್ರೆ ಇನ್ನು ಮುಂದೆ. ಅವ್ರಿಗೋಸ್ಕರ ನಾನು ಕೂಡ ನಿಧಾನವಾಗಿ ಹೋಗ್ತೀನಿ. ಈಗ ಬಂದಿದ್ದೀವಿ ನಾವು ಬೆಂಗಳೂರಿಂದ ಹೊಗೆನೆ ಕ್ಯಾನಲ್ಗೆ. ಸೊ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಇದ್ದೀವಿ. ನೋಡಿ ಯಾವ ಥರ ಇದೆ ಹಿಂದ್ಗಡೆ ಬೆಟ್ಟ ಎಲ್ಲ ಚೆನ್ನಾಗಿದೆ. ಸೊ ನಮ್ಮೂರ ಕಡೆ ಈ ಥರ ಸೊ ಇರಲ್ಲ, ಇದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ. ಸೊ ಅಲ್ಲಿ ಏನಿದ್ರು ಬರೀ ಕೆನಾಲ್ ನೀರು ಮಾತ್ರ ಇರುತ್ತೆ. ಅದನ್ನು ಏಪ್ರಿಲ್ ಮುಗಿಯೋ ಗಂಟ, ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿಬಿಡ್ತಾರೆ. ಸೊ ಈ ಥರ ನಮ್ಗೆ ಸಿಕ್ಕಿರೋದು ಸೊ ಒಳ್ಳೆ ತುಂಬ ಖುಷಿ ಆಗ್ತಾ ಇದೆ. ಈಜು ಸ್ವಿಮ್ಮಿಂಗ್ ಮಾಡೋಣ ಅಂತಿದ್ದೀನಿ. ಬನ್ನಿ ನೋಡೋಣ ಇವತ್ತು ಫುಲ್ ಸ್ವಿಮ್ಮಿಂಗ್, ಫುಲ್ ಇವತ್ತು ಜಿಂಕ. ಈ ನನ್ನ ಮಗ ಹೆಂಗ್ ಮಾಡ್ತಾನೆ ನೋಡಿ. ಸೊ ಯಾರಿಗಾದ್ರು ಈ ನನ್ನ ಮಗನ ಬೇಗ ಮುಗಿಸ್ಬೇಕಂತಿದ್ರೆ ನಾನು ಕಾಲ್ ಮಾಡಿ ಅವಾಗಲೇ ಮುಗಿಸ್ಬಿಡ್ತೇನೆ. ನೋಡಿ ಹೆಂಗಿದೆ ಅಂತ ನಮ್ದು ಆಟ. ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಫೋನು ಮುಳುಗ್ತಾ ಇದ್ದೀನಿ ನೀರಲ್ಲಿ ನಿಮಗೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಹೋಗ್ತಾ ಇದ್ದೀನಲ್ಲಪ್ಪ ನೋಡಿ, ಇಲ್ಲಿ ಇಡ್ತಾ ಇದ್ದೀನಿ ಫೋನ್ ನೀರಲ್ಲಿ ಒಳಗಡೆ. ಆಯ್ತಾ, ಒಳಗಡೆ ಇಟ್ಟಾಗಿದೆ ಫೋನು. ದಯವಿಟ್ಟು ಎಲ್ಲರೂ ಹಂಗೆ ಲೈಕ್ ಮಾಡಿ ಬೇಗ ಬೇಗ. ಇದರೊಳಗಡೆ ಫೋನ್ ಮುಳುಗಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೋಗೋಣ ಒಳಗಡೆ. ನಮ್ಮ ಫ್ರೆಂಡ್ ಇದ್ದಾನೆ, ನಾನು ಇದ್ದೀನಿ. ನೀರೊಳಗಡೆ ನೋಡೋಣ ಯಾವ ಥರ ಕ್ಲಿಯರಿಟಿ ಬರುತ್ತೆ ಅಂತ. ಸೊ ಮುಳುಗೋಣ ನೀರೊಳಗಡೆ. ನೀರೊಳಗಡೆ ಹೋಗಿತ್ತು ಫೋನು ನೋಡಿ. ಹಿಂಗೆ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ಸೊ
ಹಿಂದು ಹಿಂದು ಲೇ ಮಿಂಡ್ರಕುತ್ತೆ ಇಲ್ಲಿ ಬೇಡ ಹಿಂದು 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 ಕಲ್ಲಿದಣ ಸೀರಿಯಸ್ ಆಗಿ ಹೇಳ್ತೀನಿ ಕಲ್ಲಿಗೆ ಪಡ ಇಲ್ಲ ಮತ್ತೆ ಎತ್ತಿ ಅಂತಿ ಬಿಡ ಏನ್ ಮಾಡ್ಬೇಡ ಹಿಂಗೆ ಹಿಡ್ಕ ನೀನು ಸಾಕು ಸೈಡ್ಗೆ ಹಿಡ್ಕ ಏನು ಒತ್ತಕ್ಕೆ ಹೋಗ್ಬೇಡ ಸುಮ್ಮನೆ ಅಷ್ಟೇ ಹಿಡ್ಕ ಸಾಕು ಅಷ್ಟೇ ಹಿಡ್ಕ ಬರುತ್ತೆ ನಾನು ಚೆನ್ನಾಗಿ ಬಾ ನೀರಾಗಿದ್ದತ್ತೆ ಇಲ್ಲ ಹಂಗಲ್ಲ ಹಾಂ ಬಾ ಹಾಂ ಬಾ ಇಲ್ಲಿ ನೋಡಿ ಸುಳಮ್ಮ ಇವನು ಅಡ್ಡ ಬರ್ತಾನೆ ಇಲ್ಲಿ ಹಾಂ ಬಾ ಮಾಡ್ತೀನಿ ಬಾ ಏನಲ್ಲೇ ಕಾಣಿಸಂಗಿಲ್ಲ ಹೋದ್ನಲ್ಲೇ ಅಷ್ಟ ಬಾ ಚೆನ್ನ ಬಾ ಮಾಡ್ಲಾ ಬರಕ್ ಅಂತಾರ ಜಾಸ್ತಿ ಆಗ್ತೈತೆ ಗೊತ್ತಾಗುತ್ತದೆ ಇಷ್ಟ ನೋಡಿ ಎದ್ರತ್ಲಿ की माँ की भोसड़ा कोई भी कुछ भी नहीं बोल सकता इसकी माँ की भोसड़ा सबको निकाल दूंगा मादर छुप को इसकी माँ की भोसड़ा ಬೇಡ ಬೇಡ ಸಾಕು ಬಾ ಸ್ಟಾರ್ಟ್ ಆಗ ಟೈಮ್ ಆಯ್ತು ಅವನು ಏಯ್ ಅವನಿಗೆ ನಿನಗೆ ಬೈತಾನೆ ಈಗ ಅವನ ಇನ್ಸ್ಟಾಗ್ರಾಮ್ ಆಗ್ತಾ ನೋಡು ಹೌದಾ ಸರಿ ಮುಳುಗುತ್ತ ಇವಾಗ ಕರೆಕ್ಟ್ ರನ್ನಿಂಗ್ ಆಗ್ತಾ ಇದೆ ಹಾ ಬಾ ಸರಿ ಇದಕ್ಕೆ ಏನನ್ ಬೇಕಿಲ್ಲ ಹೋಗ್ಲಾ ಬಾ ಇವಾಗ ನೀರಲ್ಲಿ ಹೋಗ್ತಾ ಇದೀನಿ ಸೊ ನೋಡೋಣ ಒಂದು 10 ಸೆಕೆಂಡ್ ಆದ್ರೂ ನಾನು ಇರ್ತೀನಿಲ್ಲ ನೀರಲ್ಲಿ ಸೊ ನೋಡೋಣ ರೆಕಾರ್ಡಿಂಗ್ ಆಗ್ತಾ ಇದೆ 10 ಸೆಕೆಂಡ್ ಒಂದ್ಸಲ 1 ಅವರ್ ಆಯ್ತಲ್ಲ ಓಕೆ ಚಿಡ್ ಬಿಡೋದು 10 ಸೆಕೆಂಡ್ ಆಯ್ತು 20 ಆಯ್ತು ಎಷ್ಟು 20 ಸೆಕೆಂಡ್ ಆಯ್ತು 20 ಸೆಕೆಂಡ್ ಇತ್ತಾ ಹಾಗಾದ್ರೆ ವೆರಿ ನೈಸ್ ವಾವ್ ವೆರಿ ಗುಡ್ ಗುಡ್ ಅಪ್ಪಲ್ಲವನ ಕರೆಕ್ಟಾಗಿ ಪೋಸ್ ಕೊಡಗುರು ನೀನು ಈ ತರ ನಿಂತ್ಕೊಂಡ್ರೆ ಹೆಂಗೆ ಪೋಸ್ ಕೊಡು ಪೋಸು ನೀನೇನು ರೋಬಾನ ನಿನಗೆ ಯಾವ ತರ ಅನ್ಸುತ್ತೆ ಆ ತರ ಕೊಡು ಫೋಟೋ ಹೊಡಿತಾ ಇದೀನಿ ಇಲ್ಲಿ ಯಾವ ತರ ಕರೆಕ್ಟಾಗಿ ಹೇಳು ಪೋಸ್ ಹೊಡಿ ಇನ್ನ ಬೇಗ ಬೇಗ ಪೋಸ್ ಕೊಡು ನಮ್ಮ ಬಾಸ್ ಅಭಿಮಾನ್ ತಾನೆ ಡಿ ಬಾಸ್ ಅಭಿಮಾನ್ ತಾನೆ ಇದೇ ತರ ಮಾಡ್ತಾರ ಡಿ ಬಾಸ್ ಅವರು ಅದೇನು ಪಾರಿವಾಳ ಹಾರಿಸ್ತಾ ಇದೆಯಾ ಏನು ಕಾಗೆ ಹಾರಿಸ್ತಾ ಇದೆಯಾ ಏನ್ ಫೋಟೋ ತೆಗಿಬೇಕಾದ್ರೆ ಮಕ್ಕದ ಮೇಲೆ ಒತ್ತಬೇಕಾ ಸರಿ ಒತ್ತು ನೋಡೋಣ ಒತ್ತು 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 ಅವನಿಗೆ ಮಕ್ಕದ ಮೇಲೆ ಒತ್ಬಿಟ್ಟು ಗುರು ಫೋಟೋ ಯಾವ ತರ ತೆಗಿಬೇಕು ನನಗೆ ಕರೆಕ್ಟಾಗಿ ಮತ್ತೆ ಅದೇ ಕನ್ನಡದಲ್ಲಿ ಹೇಳಪ್ಪ ಇಂಗ್ಲೀಷಲ್ಲಿ ಹೇಳಿದ್ರೆ ಹಂಗೆ ಹಾ ಸರಿ ಆಯ್ತು ಹಾ ಹಂಗೆ ಮಾಡೋಣ ಹಾ ಸರಿ ಗುರು ನಿಂತ್ಕ ಆಯ್ತು ಟಕ ಟಕ ಅಂತ ಹೊಡಿಯೋಣ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ನೋಡ್ಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಸೊ ಈ ಕಡೆ ನೀರಿದೆ ಈ ಕಡೆಗಿದೆ ಈ ಸೈಡ್ಗೆ ನೀರಿದೆ ಈ ಕಡೆಗೆ ಚೆನ್ನಾಗಿದೆ ನೋಡೋಕ್ಕೆ ಬಟ್ ಏನು ಅಂದರೆ ನೀರು ಫುಲ್ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಬೇಜಾರಾಯ್ತು ನಮಗೆ ಇನ್ನೂ ನೀರು ಜಾಸ್ತಿ ಇರುತ್ತೆ ಅಂತ ನಾವು ನಮ್ಮದು 40 ಮೇಲೇ ಬರುತ್ತೆ ನನ್ನ ಗಾಡಿ ಸೊ ನಾವು 30 ಮೇಲೆ ಅಂತ ಹೇಳಿದೆ 40 ಮೇಲೆ ಬರುತ್ತೆ ಗಾಡಿ ಮೈಲೇಜ್ ಸೊ ಆಯ್ತು ಇಲ್ಲಿಂದ ರೋಡ್ ಇನ್ನು ಸರಿಯಾಗಿಲ್ಲ ಇದು ಫುಲ್ಲು ಇದಿಷ್ಟು ಹಾಕ್ಬೋದಲ್ವ ಇದಕ್ಕೆ ಟೋಲ್ ತೊಗೊತಾರೆ 20 ರೂಪಾಯಿ 2 ವೀಲರ್ಗೆ ಸೊ ರೋಡ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಅನಿಸುತ್ತೆ ಸೊ ಇದಾದರೆ ಏನೋ ಓಕೆ ಬಂಡೀಪುರ ಇವಾಗ ಈ ಕ್ಯಾಮ್ರಾಗಳು ಇದೆಲ್ಲ ಇದ್ದರೆ ಸೆಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ನಮಗೆ ಅದರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಬಟ್ ಹೇಳಿದ್ನಲ್ಲ ಹೋಗ್ಬೋದು ಅದೇನು ತೊಂದರೆ ಇಲ್ಲ ಈಗ ಟೈಮ್ ಆಗಿದೆ ಎಷ್ಟಾಗಿದೆ ಅಂದರೆ ಟೈಮು ಹೇಳ್ತೀನಿ 5 ಗಂಟೆ
5 ಗಂಟೆಗೆ 7 ನಿಮಿಷ ಕಮ್ಮಿ ಇದೆ, ಅಂದರೆ 4 ಗಂಟೆ 53 ನಿಮಿಷ ಆಗಿದೆ. ಸೊ ನೋಡೋಣ ಬೆಂಗಳೂರಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಏನೊಂದು 9 ಗಂಟೆಗೆ ರೀಚ್ ಆದರೆ ಬೆಟರ, ಯಾಕೆಂದರೆ ರೋಡ್ ಏನು ಮೇನ್ ರೋಡ್ ಇಲ್ಲ. ಸೊ ಹಂಗಾಗಿ ಏನು ಮಾಡೋದು. ಸೊ ನೋಡಿ ಎಲ್ಲರೂ, ಸೊ ಈ ಥರ ಇದೆ ನೋಡಿ ಹೊಗೆನೆಕಲ್ಲು ರೋಡ್ ಎಂಟ್ರೆನ್ಸ್ ಹತ್ರ. ಸೊ ಇವಾಗೆಲ್ಲ ಫುಲ್ಲು ಮಳೆ ಇಲ್ವಲ್ಲ, ಬೇಸಿಗೆಗಾಲ ಸಮ್ಮರ್ ಸೀಸನ್ ಇದು. ಸೊ ಅದರಿಂದಾಗಿ ಎಲ್ಲ ಫುಲ್ ಒಣವೆ. ಹೋಪ್ಸ್ ಇತ್ತು, ಬಟ್ ಆದರೆ ಸೊ ಇದು ಸೀಸನ್ ಸಮ್ಮರ್ ಅಲ್ವಾ, ಅದರಿಂದಾಗಿ ಸೊ ವಾಟರ್ ಸ್ವಲ್ಪ ಕಮ್ಮಿ, ಸ್ವಲ್ಪ ಅಂದರೆ ಪೂರ್ತಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಮೊಂಕೆಗಳೆಲ್ಲ ಈ ಥರ ಇರುತ್ತೆ. ಸೊ ನೋಡಿಕೊಂಡು ದೊಡ್ಡ ದೊಡ್ಡ ಗಾಡಿಯವರು ನಿಧಾನವಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೊಂಕೆಗಳೆಲ್ಲ ಅದು ಹೆಂಗೆ ಬದುಕ್ತಾ ಇದ್ದೀವಿ. ಇದ್ದೀನಿ. ಸೊ ನೋಡ್ತಾ ಇದ್ದೀನಿ, ನನಗೂ ಖುಷಿ ಆಗ್ತಾ ಇದೆ. ಸೊ ಆರಾಮಾಗಿ ನಂದೇನು ಜಾಸ್ತಿ ಸ್ಪೀಡ್ ಹೋಗಲ್ಲ ನಾನು. ಸೊ ಅದರಿಂದಾಗಿ ನಂದು ಮೈಲೇಜು ಚೆನ್ನಾಗೇ ಬರುತ್ತೆ. ಇದು 42 ಬರ್ತಾ ಇದೆ ಈಗ ಆಲ್ಮೋಸ್ಟು. ಸೊ ಇನ್ನೂ ಜಾಸ್ತಿ ಬರುತ್ತೆ. ಅದು ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಹೇಳಿದ್ನಲ್ವಾ, ಅದೇನು ಬಂಡೀಪುರ ಕಾಡು ಇದೆಯಲ್ವಾ. ಸೊ ಅದು ಮೋಸ್ಟ್ ವರ್ಸ್ಟ್ ರೋಡು ನನಗಾಗಿರೋ ಎಕ್ಸ್ಪೀರಿಯನ್ಸಿಗೆ ನಾನು ಹೇಳ್ತಾ ಇದ್ದೀನಿ. ತುಂಬ ವರ್ಸ್ಟು. ನಾನು ಆಲ್ಮೋಸ್ಟ್ ಒಂದು 6 ಮಂತ್ ಹಿಂದೆ ಹೋಗಿದ್ದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದೇ ರೋಡೇ ಬೆಟರ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದರೂ ಬರೋಂಗಿದ್ರೆ ನೋಡಿ, ನೀರು ಮಾತ್ರ ತುಂಬ ಕಮ್ಮಿ ಇದೆ. ಏನು ತಲೆ ಕೆಟ್ಟೋಗ್ತಾ ಇದೆ ನೋಡೋಕ್ಕೆ. ಸೊ ನೋಡಿ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಿಮಗೆ ನೋಡ್ಬಿಟ್ಟು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಕಡೆ ನೀರಿದೆ, ಈ ಕಡೆಗಿದೆ, ಈ ಸೈಡ್ಗೆ ನೀರಿದೆ, ಈ ಕಡೆಗೆ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಏನು ಅಂದರೆ ನೀರು ಫುಲ್ಲು ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಬೇಜಾರಾಯ್ತು ನಮಗೆ. ಇನ್ನೂ ನೀರು ಜಾಸ್ತಿ ಇರುತ್ತೆ ಅಂತ ನಮ್ಮದು ಹೋಪ್ಸ್ ಇತ್ತು, ಬಟ್ ಆದರೆ ಸೊ ಇದು ಸೀಸನ್ ಸಮ್ಮರ್ ಅಲ್ವಾ, ಅದರಿಂದಾಗಿ ಸೊ ವಾಟರ್ ಸ್ವಲ್ಪ ಕಮ್ಮಿ, ಸ್ವಲ್ಪ ಅಂದರೆ ಪೂರ್ತಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಮೊಂಕೆಗಳೆಲ್ಲ ಈ ಥರ ಇರುತ್ತೆ. ಸೊ ನೋಡಿಕೊಂಡು ದೊಡ್ಡ ದೊಡ್ಡ ಗಾಡಿಯವರು ನಿಧಾನವಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೊಂಕೆಗಳೆಲ್ಲ ಅದು ಹೆಂಗೆ ಬದುಕ್ತಾವಪ್ಪ ನೇತ್ ನೋಡ, ಅದೇ ನನಗೆ ಗೊತ್ತಿಲ್ಲ. ಪಾಪ ಅವಕ್ಕೂ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಅಂದೆ ನಾನು. ನೇತ್ ನೋಡ, ಅದೇ ನನಗೆ ಗೊತ್ತಿಲ್ಲ. ಪಾಪ ಅವಕ್ಕೂ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಅಂದೆ ನಾನು. ಓಕೆ, ಊಟ ಎಲ್ಲ ಹೆಂಗೆ ಮಾಡ್ತಾವ ಅವ್ರಿಗೆ, ಅದೇವ್ರಿಗೆ ಗೊತ್ತು. ಈ ಟೈಮಲ್ಲಿ ಏನಕ್ಕಪ್ಪ ಅಂತಂದರೆ ಸೊ ಅವಕ್ಕೆ ಏನು ಹಣ್ಣುಗಳು ಅದೆಲ್ಲ ಏನಿರಲ್ಲ, ಎಲ್ಲ ಬರೀ ಒಣವೆ. ಹಿಂಗೆ ಫುಲ್ಲು ಬಿಸಿ ಆಗ್ತಾ ಇದೆ. ನಮಗಂತಲೇ ಮಧ್ಯಾಹ್ನ ತಡ್ಕೋಕ್ಕಾಗಲಿಲ್ಲ. ಇವಾಗ ಓಕೆ, ಊಟ ಎಲ್ಲ ಹೆಂಗೆ ಮಾಡ್ತಾವ ಅವ್ರಿಗೆ, ಅದೇವ್ರಿಗೆ ಗೊತ್ತು. ಈ ಟೈಮಲ್ಲಿ ಏನಕ್ಕಪ್ಪ ಅಂತಂದರೆ ಸೊ ಅವಕ್ಕೆ ಏನು ಹಣ್ಣುಗಳು ಅದೆಲ್ಲ ಏನಿರಲ್ಲ, ಎಲ್ಲ ಬರೀ ಒಣವೆ. ಹಿಂಗೆ ಫುಲ್ಲು ಬಿಸಿ ಆಗ್ತಾ ಇದೆ. ನಮಗಂತಲೇ ಮಧ್ಯಾಹ್ನ ತಡ್ಕೋಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀನಿ, ನನಗೂ ಖುಷಿ ಆಗ್ತಾ ಇದೆ. ಸೊ ಆರಾಮಾಗಿ ನಂದೇನು ಜಾಸ್ತಿ ಸ್ಪೀಡ್ ಹೋಗಲ್ಲ ನಾನು. ಸೊ ಅದರಿಂದಾಗಿ ನಂದು ಮೈಲೇಜು ಚೆನ್ನಾಗೇ ಬರುತ್ತೆ. ಇದು 42 ಬರ್ತಾ ಇದೆ ಈಗ ಆಲ್ಮೋಸ್ಟು. ಸೊ ಇನ್ನೂ ಜಾಸ್ತಿ ಬರುತ್ತೆ. ತೋರಿಸ್ತೀನಿ ನಿಮ್ಗೆ ಹೇಳಿದ್ನಲ್ವಾ, 40 ಮೇಲೇ ಬರುತ್ತೆ ನನ್ನ ಗಾಡಿ. ಸೊ ನಾನು 30 ಮೇಲೆ ಅಂತ ಹೇಳಿದೆ, 40 ಮೇಲೆ ಬರುತ್ತೆ ಗಾಡಿ ಮೈಲೇಜ್. ಸೊ ಆಯ್ತು, ಇಲ್ಲಿಂದ ರೋಡ್ ಇನ್ನು ಸರಿಯಾಗಿಲ್ಲ. ಇದು ಫುಲ್ಲು ಇದಿಷ್ಟು ಹಾಕ್ಬೋದಲ್ವ, ಇದಕ್ಕೆ ಟೋಲ್ ತೊಗೊತಾರೆ 20 ರೂಪಾಯಿ 2 ವೀಲರ್ಗೆ. ಸೊ ರೋಡ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಅನಿಸುತ್ತೆ. ಸೊ ಇದಾದರೆ ಏನೋ ಓಕೆ. ಬಂಡೀಪುರ ಅದೇನು ಬಂಡೀಪುರ ಕಾಡು ಇದೆಯಲ್ವಾ. ಸೊ ಅದು ಮೋಸ್ಟ್ ವರ್ಸ್ಟ್ ರೋಡು ನೋಡಿ, ಹೊಗೆನೆಕಲ್ಲು ರೋಡ್ ಎಂಟ್ರೆನ್ಸ್ ಹತ್ರ. ಸೊ ಇವಾಗೆಲ್ಲ ಫುಲ್ಲು ಮಳೆ ಇಲ್ವಲ್ಲ, ಬೇಸಿಗೆಗಾಲ ಸಮ್ಮರ್ ಸೀಸನ್ ಇದು.
ಸೊ ಅದರಿಂದಾಗಿ ಎಲ್ಲ ಫುಲ್ ಒಣವೆ. ಏನು ತಲೆ ಕೆಟ್ಟೋಗ್ತಾ ಇದೆ ನೋಡೋಕ್ಕೆ. ಸೊ ನೋಡಿ ತುಂಬ ಚೆನ್ನಾಗಿ